ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿಂದ ಇದು ಡೈಲಿ ಅನಾಲಿಸಿಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿದೊಂದು ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕೆ ಒಂದು ವಿಡಿಯೋ ಡೈಲಿ ಅನಾಲಿಸಿಸ್ ಹಾಕ್ತೀನಿ. ಅದರ ಜೊತೆ ಇನ್ನು ಮೇಲೆ ಯಾವ್ಯಾವ ಸ್ಟಾಕ್ಸ್ ಒಳಗೆ ಆ್ಯಕ್ಷನ್ ಆಗ್ಯದ ಮತ್ತು ಅದರದ್ದು ಬಿಹೈಂಡ್ ನ್ಯೂಸ್ ಏನಿತ್ತು ಅಥವಾ ಅದ್ರ ಸೈಕಾಲಜಿ ಏನಿತ್ತು ಮತ್ತು ಮಾರ್ಕೆಟ್ ಓವರ್ ಆಲ್ ಸೆಂಟಿಮೆಂಟ್ ಡೀಟೇಲಾಗಿ ಅನಾಲಿಸಿಸ್ ವಿಡಿಯೋ ಒಂದು ಮಾಡ್ತೀನಿ. ಅದು ಸಪ್ರೇಟ್ ಬರ್ತದೆ, ಇದು ಸಪ್ರೇಟ್ ಬರ್ತದೆ. ಇಂಟ್ರಾಡೇ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ ಆ ವಿಡಿಯೋ ಇರ್ತದೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನ್ಯೂಸ್ಗಳು ಅದು ಅರ್ಥ ಮಾಡ್ಕೋಬೇಕಂದ್ರೆ ಇದೊಂದು ಸಪ್ರೇಟ್ ವಿಡಿಯೋ ನೈಟ್ ಹಾಕ್ತೀನಿ. ಇದು ಫಸ್ಟ್ ವಿಡಿಯೋ ಅದ, ನಾನು ಈಗ ಸ್ಟಾರ್ಟ್ ಮಾಡೀನಿ. ಇದ್ರ ಬಗ್ಗೆ ಇದರೊಳಗೆ ಕಂಪ್ಲೀಟ್ ನೋಡಿರಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಇದ್ರಾಗ ಆ್ಯಡ್ ಮಾಡಬೇಕು ಅಥವಾ ಇದು ಯೂಸ್ ಇಲ್ಲ, ನಿಮ್ಗೆ ಏನು ಅನ್ನಿಸ್ತದೆ ಫೀಡ್ಬ್ಯಾಕ್ ಅದನ್ನು ಕಮೆಂಟ್ ಮಾಡ್ಕೊತ ಬರ್ರಿ. ಇನ್ನೂ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊತ ಹೋಗ್ತೀನಿ. ನೀವು ಹೆಂಗೆ ನನಗೆ ಹೇಳ್ತೀರಿ ಆ ಥರ ಕ್ವಾಲಿಟಿ ಇಂಪ್ರೂವ್ ಮಾಡ್ತೀನಿ. ನಾನು ಪರ್ಫೆಕ್ಟ್ ಅಲ್ಲ, ನಾನು ಮಾಡ್ಕೋತ ಕಲಿಬೇಕು, ಇನ್ನಷ್ಟು ಅನಾಲಿಸಿಸ್ ಮಾಡೋದು ಕಲಿಬೇಕು. ಓಕೆ, ಸೊ ಓವರ್ ಆಲ್ ಮಾರ್ಕೆಟ್ದು ಫಸ್ಟ್ ಏನು ನೋಡೋಣ. ಸೆನ್ಸೆಕ್ಸ್ ಇವತ್ತು 0.5% ಅಪ್ ಐತಿ. ಅದೇ ಥರ ನಮ್ಮದು ನಿಫ್ಟಿನೂ ಅರೌಂಡ್ 0.6% ಅಪ್ ಅದ. ಚಾರ್ಟ್ ಅನಾಲಿಸಿಸ್ನು ಆಲ್ರೆಡಿ ಮಾಡೀವಿ ಮಾರ್ನಿಂಗ್ ವೀಡಿಯೋದಾಗ. ಮತ್ತು ನಿಫ್ಟಿ ಬ್ಯಾಂಕ್ ಸ್ವಲ್ಪ ಪಾಸಿಟಿವ್ ಅದ, ಚಾರ್ಟ್ ಒಳಗೂ ಹೇಳಿದ್ದೆ 0.96 ಅದ. ಮಿಡ್ ಕ್ಯಾಪ್ 1.74 ಐತೆ. ಅಂದರೆ ಮಿಡ್ ಕ್ಯಾಪ್ದಾಗ ಮೇನ್ ಆ್ಯಕ್ಷನ್ ಆಗ್ಯದ ಇವತ್ತು. ಸೊ ಮಿಡ್ ಕ್ಯಾಪ್ ಅಂದರೆ ನಿಫ್ಟಿ 50ಕಿಂತ ನಿಫ್ಟಿ 100 ನಿಫ್ಟಿ 200 ಇರ್ತಾವೆ ಮಿಡ್ ಕ್ಯಾಪ್ ಕಂಪ್ನೀಸ್. ಅದರೊಳಗೆ ಸ್ವಲ್ಪ ಜಾಸ್ತಿ ಆ್ಯಕ್ಷನ್ ಆಗ್ಯದ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡಿದ್ರೆ ಓವರ್ ಆಲ್ 2000 ಅರೌಂಡ್ 300 ಕಂಪ್ನೀಸ್ ಅದಾವೆ. ಅದ್ರಾಗ 2054 ಕಂಪ್ನೀಸು ಪಾಸಿಟಿವ್ ಅದಾವೆ, ಅಂದ್ರೆ ಪ್ಲಸ್ ಅದಾವೆ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ಗಿನ ಇವತ್ತು ಜಾಸ್ತಿಯಾಗಿ ಕ್ಲೋಸ್ ಆಗ್ಯಾವು. ಬರೀ 251 ಕಂಪ್ನೀಸ್ ಇವತ್ತು ನೆಗೆಟಿವ್ ಇದ್ದು. ಸೊ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಪಾಸಿಟಿವ್ ಇತ್ತು. ಬಟ್ ನಿಫ್ಟಿ ಒಳಗೆ ಅಷ್ಟು ಇವತ್ತು ನಮಗೆ ಚಾರ್ಟ್ ಒಳಗೆ ಅಷ್ಟು ರನ್ನಿಂಗ್ ಸಿಕ್ಕಿಲ್ಲ. ಯಾಕಂದ್ರೆ ಮೇನ್ ಆ್ಯಕ್ಷನ್ ಆಗಿದ್ದು ಮಿಡ್ ಕ್ಯಾಪ್ದಾಗ ಆಗ್ಯದ. FI/DI ಡಾಟಾ ನೋಡ್ಬೇಕಂದ್ರೆ FIದವರು ಸೆಲ್ಲಿಂಗ್ ಮಾಡ್ಯಾರ 522 ಕ್ರೋರ್ಸ್ದು ಸೆಲ್ಲಿಂಗ್ ಮಾಡ್ಯಾರ. ಬಟ್ DIದವರು 1200 ಕ್ರೋರ್ಸ್ದು ಬೈಯಿಂಗ್ ಮಾಡ್ಯಾರ. ಸೊ ಓವರ್ ಆಲ್ ಬೈಯಿಂಗ್ ಆಗ್ಯದ. ಅರೌಂಡ್ ನಾವು ನೆಟ್ ಟು ನೆಟ್ 700 ಕ್ರೋರ್ ಬೈಯಿಂಗ್ ನಮ್ಮ ಇವತ್ತು ಮಾರ್ಕೆಟ್ದಾಗ ಆಗ್ಯದ. ಟಾಪ್ ಗೇನರ್ಸ್ ಒಳಗೆ ನೋಡಿದ್ರೆ ನಿಫ್ಟಿ 50 ಟಾಪ್ ಗೇನರ್ಸ್, ಇದಾದ್ಮೇಲೆ ನಿಫ್ಟಿ 500ದು ಟಾಪ್ ಗೇನರ್ಸ್ ಹೇಳ್ತೀನಿ. ಸೊ ನಿಫ್ಟಿ 50 ಒಳಗೆ ಟಾಪ್ ಗೇನರ್ಸ್ JSW ಸ್ಟೀಲ್, ಟಾಟಾ ಸ್ಟೀಲ್ ಸೆಕ್ಟರ್ಸ್ ಮೇನ್ ಅದಾವೆ. ಅದಾದ್ಮೇಲೆ DV ಸ್ಲ್ಯಾಬ್ ಇತ್ತು ಮತ್ತು ಶ್ರೀರಾಮ್ ಫೈನಾನ್ಸ್ ಅದ. ಸೊ JSW ಸ್ಟೀಲ್ ಮತ್ತು ಟಾಟಾ ಸ್ಟೀಲಿಗೆ ಒಂದು ನ್ಯೂಸ್ ಎಫೆಕ್ಟ್ ಆಗ್ಯದ ಆ್ಯಕ್ಚುಲಿ. ಸೊ DV ಸ್ಲ್ಯಾಬ್ ಒಂದು ರ್ಯಾಲಿ ಆಗ್ಯದ, ಅದಕ್ಕೇನು ಬಿಹೈಂಡ್ ನ್ಯೂಸ್ ಇಲ್ಲ. ಮತ್ತು ಶ್ರೀರಾಮ್ ಫೈನಾನ್ಸ್ನು ಅದು PNB ನ್ಯೂಸ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಸಲುವಾಗಿ ಇದನ್ನು ಒಂದು ರ್ಯಾಲಿ ಕೊಟ್ಟದ 3%. ಇದರ ನ್ಯೂಸ್ ಹೇಳ್ತೀನಿ ನೋಡ್ರಿ ನೆಕ್ಸ್ಟ್. ಸೊ ನಮ್ಮ ಮೆಟಲ್ ಸ್ಟಾಕ್ಸ್ ಯಾಕೆ ಇವತ್ತು ರ್ಯಾಲಿ ಆಗ್ಯಾವ ಅಂದ್ರೆ ಚೈನಾದು ಒಂದು ಡಾಟಾ ಸಲುವಾಗಿ ರ್ಯಾಲಿ ಆಗ್ಯಾವ. ಚೈನಾದಾಗ ಒಂದು ಎಕ್ಸ್ಪ್ಯಾಂಡ್ ಮಾಡ್ಯಾರ ಏನು. ಸೊ ಒಂದು ಅಫಿಷಿಯಲ್ ಫ್ಯಾಕ್ಟ್ರಿ ಸರ್ವೇದವ್ರು ಏನು ರಿವೀಲ್ ಮಾಡ್ಯಾರ ಅಂದ್ರೆ ಚೈನಾದಾಗ ಲಾಸ್ಟ್ 6 ಮಂತ್ಸ್ ಒಳಗೆ ಸೊ ಇದು ಪ್ರೊಡಕ್ಷನ್ನ ಎಕ್ಸ್ಪ್ಯಾಂಡ್ ಮಾಡ್ಯಾರ. ಸೊ ಹಾಗಾಗಿ ನಮಗೆ ಏನು ಸೊ ಅಲ್ಲಿ ಶಾಂಘಾಯ್ದು ಮಾರ್ಕೆಟ್ ಓವರಾಲ್ 1.1% ಹೈಯರ್ ಆಗಿ ಕ್ಲೋಸ್ ಆಗ್ಯದ. ಅದು ಚೈನಾ ಕಾಪರ್ದು ಹೈಯೆಸ್ಟ್ ಇದು ಪ್ರೊಡ್ಯೂಸರ್ ಅದ. ಸೊ ಹಂಗಾಗಿ ನಮ್ಮ ಸ್ಟೀಲ್ ಮಾರ್ಕೆಟ್ನು ಒಂಥರ ರ್ಯಾಲಿ ಕೊಟ್ಟವು ಆ ಬೇಸ್ ಮೇಲೆ. ಯಾಕಂದ್ರೆ ನಮ್ಮೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಹಾಕಿರ್ತಾವೆ, ಅದ್ರ ಜೊತೆ ಬಿಸ್ನೆಸ್ ಇರ್ತಾವೆ. ಸೊ ಹಾಗಾಗಿ ನಮ್ಮ JSW ಸ್ಟೀಲ್ ಮತ್ತು ಟಾಟಾ ಸ್ಟೀಲ್ ಇಲ್ಲಿ ನಮ್ಮದು ಒಂದು ರ್ಯಾಲಿ ಕೊಟ್ಟವು. DV ಸ್ಲ್ಯಾಬ್ ಒಂದು 3.5% ಕೊಟ್ಟದ. ಶ್ರೀರಾಮ್ ಫೈನಾನ್ಸ್ ಒಂದು 3% ಕೊಟ್ಟದು. ಇವೆರಡು ಚಾರ್ಟ್ದಾಗ ಯಾಕೆ ಕೊಟ್ಟದ್ದು ನೋಡೋಂಬರಿ. DV ಸ್ಲ್ಯಾಬ್ ಒಳಗೆ ಇಲ್ಲಿಂದ ಒಂದು ಬೈಯಿಂಗ್ ಆಗಿತ್ತು, ಆಮೇಲೆ ಸ್ಲೋ ಆಗಿ ಈ ಸಪೋರ್ಟ್ ಝೋನಿಗೆ ಬಂದು ಒಂದು ಬೌನ್ಸ್ ಬೈಯಿಂಗ್ ಮತ್ತು ಸ್ಟಾರ್ಟ್ ಆಗ್ಯದ. ಸೊ ಹಂಗಾಗಿ ಒಂದು ರ್ಯಾಲಿ ಕೊಟ್ಟದ್ದು ಇವತ್ತು. ಬಟ್ ಯಾವುದೇ ನನಗೆ ನ್ಯೂಸ್ ಗೊತ್ತಾಗಿಲ್ಲ. ಇನ್ ಕೇಸ್ ಏನಾದರೂ ನ್ಯೂಸ್ ಗೊತ್ತಾಯ್ತಾರೆ ನಾನು ಟೆಲಿಗ್ರಾಮ್ದಾಗ ಹಾಕ್ತೀನಿ. ಮತ್ತು ಶ್ರೀರಾಮ್ ಫೈನಾನ್ಸ್ನು ಒಂದು ಮೈನರ್ ಒಂದು 3% ಒಂದು ರ್ಯಾಲಿ ಕೊಟ್ಟದ್ದು ಇವತ್ತು. ಒಂದು ಮಾರಾಬಜ್ ಆದಮೇಲೆ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಆದಮೇಲೆ ಮತ್ತು ಬೈಯಿಂಗ್ ಕಂಟಿನ್ಯೂ ಆಗ್ಯದ. ಮೋಸ್ಟ್ಲಿ ರೆಸಿಸ್ಟೆನ್ಸ್ ಹತ್ರ ಬರತೈತಿ, ಇದು ಬ್ರೇಕ್ ಮಾಡ್ಬೋದು ಮೋಸ್ಟ್ಲಿ. ಸೊ ಫರ್ದರ್ ಟಾಪ್ ಲೂಸರ್ಸ್ ನೋಡೋವಿ. ಸೊ ಟಾಪ್ ಲೂಸರ್ಸ್ ಒಳಗೆ ಮೋಸ್ಟ್ಲಿ ಆಟೋ ಸೆಕ್ಟರ್ ಕಂಪ್ನೀಸೇ ಅದಾವೆ ಮತ್ತು ಒಂದು FMCG ಅದ. ಐಷರ್ ಮೋಟರ್ ಅದ 1.8%. ಇದು ಮೋಸ್ಟ್ಲಿ ಇದು ಒಂದು ಪ್ರಾಫಿಟ್ ಬುಕ್ಕಿಂಗೇ ಅದ. ಅಂತ ಪ್ರಿಂಟ್ ಫಾಲ್ ಕ್ರ್ಯಾಶ್ ಹಂಗೇನಿಲ್ಲ, ಏನೋ ನ್ಯೂಸ್ ಇಲ್ಲ, ಅದಕ್ಕೆ ನೆಗೆಟಿವ್ ನ್ಯೂಸ್ ಏನಿಲ್ಲ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ ಅದ. ಸೊ ಹಂಗಾಗಿ ಇದು ಒಂದು ರ್ಯಾಲಿ ಕೊಟ್ಟಾವು, ಹಂಗಾಗಿ ಇದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದದ. ಐಷರ್ ಮೋಟರ್ ನೋಡ್ರಿ, ಈ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಒಂದು ನಮಗಿಲ್ಲಿ ಒಂದು ಫಾಲ್ ಕೊಟ್ಟದ. ಸೇಮ್ ವೇ ಟೈಟರ್ನು ಒಂದು ರ್ಯಾಲಿ ಆದಮೇಲೆ ಒಂದು ಮೈನರ್ ಪುಲ್ ಬ್ಯಾಕ್ ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ಬೋದು ಇದನ್ನು. ನೆಸ್ಲೆ ಇಂಡಿಯಾದಾಗ ಸೇಮ್ ರ್ಯಾಲಿ. ಮತ್ತು ಇನ್ನೊಂದು ಇದೊಂದು FMCG ಕಂಪ್ನಿ ಅದ. ಮಾರ್ಕೆಟ್ ಪಾಸಿಟಿವ್ ಇದ್ದಾಗ FMCG ಕಂಪ್ನೀಸ್ ಆಲ್ಮೋಸ್ಟ್ ನೆಗೆಟಿವ್ನೇ ಇರ್ತಾವೆ ಯಾವಾಗ್ಲೂ. ಬಜಾಜ್ ಆಟೋನು ನೋಡ್ರಿ,
ಕಂಪ್ಲೀಟ್ ಅಪ್ ಟ್ರೆಂಡ್ ಹೊಂಟದ. ಸೊ ಇಲ್ಲಿ ಆಲ್ ಟೈಮ್ ಹೈದಿಂದ ಒಂದು ರಿಜೆಕ್ಷನ್ ಅದು ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರ್ತದೆ. ಸೊ ಅದ್ರಾಗೇನು ಮೇಜರ್ ನ್ಯೂಸಸ್ ಇಲ್ಲ. ನೆಕ್ಸ್ಟ್ ಇದು ಮೇನ್ ಪಾರ್ಟ್ ಅಂದ್ರೆ ನಿಫ್ಟಿ 500 ಒಳಗೆ ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ನೋಡೋಮಂತ. ಸೊ PNB ಹೌಸಿಂಗ್ ಫೈನಾನ್ಸ್ ಕಂಪನಿ ಇವತ್ತು ಒಂದೇ ದಿನದಾಗ 19% ರ್ಯಾಲಿ ಮಾಡ್ಯದ. ಮತ್ತು ಇದು ಆ್ಯಕ್ಷನ್ ಕನ್ಸ್ಟ್ರಕ್ಷನ್ 12% ರ್ಯಾಲಿ ಮಾಡ್ಯದ. ಮತ್ತು ಇದು ವೆಲ್ಸ್ಪನ್ ಲಿವಿಂಗ್ ಇದು 12% ರ್ಯಾಲಿ ಮಾಡ್ಯದ. ಸೊ ಇದು ಯಾಕೆ ಇಷ್ಟು ರ್ಯಾಲಿ ಮಾಡ್ಯಾವು ಅದನ್ನು ಸ್ವಲ್ಪ ಅನಲೈಸಿಸ್ ಮಾಡೋಮಂತ. ಇದು ಕೇರ್ ರೇಟಿಂಗ್ ಅಂತ ಒಂದು ಕಂಪ್ನಿ ಅದ. ಕೇರ್ ರೇಟಿಂಗ್ ಕಂಪ್ನಿ ಇದು ಏನಂದ್ರೆ ಇದು ಸಾಲ ಕೊಡುವಾಗ ಅಂದ್ರೆ ಲೋನ್ ಕೊಡುವವರಿಗೆ ಕ್ರೆಡಿಟ್ ಸ್ಕೋರ್ ಕೊಡ್ತದೆ. ಸೊ ಈ ಕಂಪ್ನಿದವರು PNBಗೆ ವೇರಿಯಸ್ ಫೆಸಿಲಿಟೀಸ್ನ ಅಪ್ಗ್ರೇಡ್ ಮಾಡ್ಯಾರ. ಸೊ ಮೊದಲಿದು PNB ಕೇರ್ AA ಕ್ಯಾಟಗಿರಿದಾಗ ಬರ್ತಿತ್ತು, ಈ ಕೇರ್ AA ಪ್ಲಸ್ ಕ್ಯಾಟಗಿರಿದಾಗ ಬರ್ತದೆ. ಸೊ ಇದು ಒಂದು ಪಾಸಿಟಿವ್ ಸೈನ್. ಇದು ಕೇರ್ AA ಅಂದ್ರೇನು, ಕೇರ್ AA ಪ್ಲಸ್ ಅಂದ್ರೆ ನನಗೆ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ಇದು ಕಂಪ್ನಿದು ಕೆಲಸ ಏನು, ಒಂದು ಕ್ರೆಡಿಟ್ ಸ್ಕೋರ್ ಕೊಡ್ತಾರೆ. ಅಂದ್ರೆ ಒಂಥರ ಸಾಲ ಕೊಡ್ಬೇಕಂದ್ರೆ ಕೊಡಬೇಕಾ ಕೊಡಬಾರ್ದಾ, ಸೇಫ್ಟಿ ಐತಾ ಇಲ್ಲ ಅಂತ ಒಂದು ಕ್ರೆಡಿಟ್ ಸ್ಕೋರ್ ಕೊಡ್ತಾರೆ. ಸೊ ಹಂಗಾಗಿ ಈ ಒಂದು ನ್ಯೂಸಿಂದ ಇದಕ್ಕೆ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿ ಒಂದು 20% ರ್ಯಾಲಿ ಕೊಟ್ಟದ್ದು ನಮಗೆ PNB. ಈ ಎರಡು ಕಂಪ್ನೀಸ್ಗೆ ಯಾವುದೇ ಒಂದು ಮೇಜರ್ ನ್ಯೂಸ್ಗಳು ಇರಲಿಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ಇದು ಚಾರ್ಟ್ ಒಳಗೆ ಒಂದು ಸ್ಟಡಿ ಮಾಡೋವಂಥ ರೀಸನ್ ಏನು, ಆ್ಯಕ್ಚುಯಲ್ ರೀಸನ್ ಏನಿರ್ಬೋದು ಅಂತ. ಇದು ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಕಂಪನಿ ಆಲ್ ಟೈಮ್ ಹೈದಿಂದ ಒಂದು ಡಿಸ್ಕೌಂಟಿಗೆ ಬಂದಿತ್ತು. ಇಲ್ಲಿ ಆಲ್ ಟೈಮ್ ಹೈ ಇತ್ತು, ಇಲ್ಲಿಂದ ಒಂದು ಫಾಲ್ ಕೊಟ್ಟಿತ್ತು, ಆಮೇಲೆ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಒಂದು ಅಪ್ ಟ್ರೆಂಡ್ ಚಾಲು ಆಗ್ಯದ ಮತ್ತು ಈಗ ಆಲ್ ಟೈಮ್ ಹೈ ಕ್ರಾಸ್ ಮಾಡಿದೆ. ಸೊ ಇದು ಪ್ಯೂರ್ಲಿ ರಿಸಲ್ಟ್ ಅದು ಚಲೋ ಬಂದದ. ಸೊ ಹಂಗಾಗಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗಿ ಹೊಂಟದ. ಸೊ ಇದು ಸ್ಟ್ರಾಂಗ್ ಕಂಪ್ನಿ ಐತೆ, ಸ್ಟ್ರಾಂಗಾಗಿ ಹೋಲ್ಡ್ ಆಲತ್ತದ. ಸೊ ಇದು ವೆಲ್ಸ್ಪನ್ ಲಿವಿಂಗ್ ಕಂಪ್ನಿ ಈ ಲೆವೆಲಿಂದ ಒಂದು ಬೈಯಿಂಗ್ ಬಂದು ಒಂದು ಅಪ್ ಟ್ರೆಂಡ್ ಬೈಯಿಂಗ್ ಆಗ್ಯದ. ಸೊ ಇದಕ್ಕೆ ಏನೋ ಪರ್ಟಿಕ್ಯುಲರ್ ರೀಸನ್ ಒಂದು ನ್ಯೂಸ್ ಇಲ್ಲ. ಸೊ ಹಂಗೆ ಇದು ಬೈಯಿಂಗ್ ಸ್ಟ್ರಾಂಗ್ ಬೈಯಿಂಗ್ ಆಗ್ಯದ. ಇದು ವಾಲ್ಯೂಮ್ನು ಸ್ವಲ್ಪ ಚಲೋ ಅದ ಇಲ್ಲಿ. ಸೊ ನೆಕ್ಸ್ಟ್ ಟಾಪ್ ಲೂಸರ್ಸ್ ನೋಡೋ ಮತ್ತು ನಿಫ್ಟಿ 500ದು. ಸೊ ಟಾಪ್ ಲೂಸರ್ಸ್ ಒಳಗೆ CG ಪವರ್ ಇಂಡಸ್ಟ್ರಿಯಲ್ ಅದ, ಸೋನಾ BLW ಅದ, ಇದು ಕೈನೆಸ್ ಟೆಕ್ನಾಲಜಿ ಅದ. ಮೂರೂ 5%, 3% ಇದು ಮೈನರ್ ಫಾಲೇ ಅದ. ಇದು ಜಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ. ಈ ಮೂರೂ ಒಂದು ರೀತಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ಎಲ್ಲ ಸೆಕ್ಟರ್ಸ್ನು ಒಂದೇ ದಿನ ರನ್ ಆಗಲ್ಲ. ಇವತ್ತು ಜಾಸ್ತಿ ಮೆಟಲ್ ಸೆಕ್ಟರ್ದು ರನ್ ಆಗ್ಯಾವ, ಫೈನಾನ್ಸ್ ಸೆಕ್ಟರ್ ರನ್ ಆಗ್ಯದ. ಸೊ ಹಂಗಾಗಿ ಇದು ಇವತ್ತು ಫಾಲ್ ಆಗ್ಯಾವ. ಸೊ ಇದ್ರದ್ದು ಚಾರ್ಟ್ ಒಂದು ಸಲ ನೋಡ್ಕೊಂಡು ಬಿಡೋಮಂತ. ಇದು CG ಪವರ್ನು ಒಂಥರ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರ್ಯಾಲಿ ಕೊಟ್ಟದ. ಇಲ್ಲಿ ರ್ಯಾಲಿ ಕೊಟ್ಟ ಮೇಲೆ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದದ, ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅದ. ಸೊ ಆ ಮಾರ್ಕೆಟ್ ಆಲ್ ಟೈಮ್ ಇದ್ದಾಗ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರ್ತದೆ. ಹಿಂಗೆ 90 ಡಿಗ್ರಿದಾಗಂತೂ ಮಾರ್ಕೆಟ್ ಹೋಗಲ್ಲ. ಈ ಸೋನಾ BLWನು ಸೇಮ್ ಒಂದು ರ್ಯಾಲಿ ಕೊಡತ್ತದ ಮಾರ್ಕೆಟ್, ಅಲ್ಲಿಂದ ಒಂದು ಹೈದಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದದ. ನೆಕ್ಸ್ಟ್ KNS ನೋಡೋಮಂತ. ಸೊ ಇದು ಒಂದು ಮೈನರ್ ಫಾಲ್ ಬಂದದ ಜಸ್ಟ್. ಸೊ ಇದನ್ನು ಆಲ್ಮೋಸ್ಟ್ ರ್ಯಾಲಿ ಮಾಡ್ಯದ. ಸೊ ಒಂದು ಫಾಲ್ ಬಂದದ, ಇದಕ್ಕೂ ಏನು ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಸೊ ಒಂದು ಸೆಲ್ಲಿಂಗ್ ಬಂದದ ಅಷ್ಟೇ. ಸೊ ಇದು ಕೆಲವೊಂದು ನ್ಯೂಸ್ಗಳು ಅದಾವೆ. ಇನ್ಮೇಲೆ ಮತ್ತು ನಾಳೆಗೆ ಎಫೆಕ್ಟ್ ಆಗೋಕ್ಕೆ ಏನೇನು ನ್ಯೂಸ್ ಅದೋ ಅದನ್ನು ಮುಂದೆ ಅಪ್ಕಮಿಂಗ್ ಡೇಸ್ ಇದಕ್ಕೆ ನೀವು ಈ ವಿಡಿಯೋಸಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಪ್ಕಮಿಂಗ್ ಡೇಸ್ ಅದನ್ನು ಆ್ಯಡ್ ಮಾಡ್ತೀನಿ. ಅಂದ್ರೆ ಇದು ಯಾಕೆ ಆಗ್ಯದ ಅನ್ನೋದು ಅನಲೈಸಿಸ್. ಸೊ ಇದರಿಂದ ಏನು ನಮಗೆ ಯೂಸ್ ಆಗ್ಬೋದು ಅಂದ್ರೆ ನೆಕ್ಸ್ಟ್ ಟೈಮ್ ಇಂಥ ನ್ಯೂಸ್ ಬಂತಂದ್ರೆ ನಾವು ಮಾರ್ಕೆಟ್ ಒಳಗೆ ಈ ಥರ ಒಂದು ಏನೋ ನ್ಯೂಸ್ ಬಂತು, ಬಟ್ ಅದಕ್ಕೆ ಏನು ಆ್ಯಕ್ಷನ್ ಆಗುತ್ತೆ ಅಂತ ಮರುದಿನ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಅಡ್ವಾನ್ಸಿಂದ ನ್ಯೂಸ್ ಬರೋಣ ನಾವು ಯಾವ ಥರ ಹಾಕದ, ಸೊ ನಾವು ಯಾವ ಥರ ಆ್ಯಕ್ಷನ್ ತೊಗೋಬೋದು ಅದು ನಮಗೆ ಯೂಸ್ ಆಗ್ತದೆ. ಮತ್ತು ಇದು ಓವರ್ ಆಲ್ ಮಾರ್ಕೆಟ್ದಾಗ ಏನು ನಡೆದೋ ಒಂದೇ ಜಾಗದಾಗ ನಿಮಗೆ ಸಿಗ್ತದೆ. ಸೊ ಹಂಗಾಗಿ ವೀಡಿಯೋನ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ. ಇನ್ನೂ ಇನ್ಫಾರ್ಮೇಷನ್ ಯಾವ ಥರ ಬೇಕು ಮತ್ತು ಯಾವ ಥರ ನಾಳೆ ಸ್ಟಾಕ್ಸ್ ಯಾವ ಫೋಕಸ್ಸಾಗಿ ಇಟ್ಕೋಬೇಕು ಅದನ್ನು ಆ್ಯಡ್ ಮಾಡ್ತೀನಿ ಇದ್ರಾಗ ಇನ್ನೊಂದು ಸೆಗ್ಮೆಂಟ್. ಸೊ ಇದು ಫಸ್ಟ್ ವೀಡಿಯೋ ಅದ, ಸ್ವಲ್ಪ ಕ್ವಾಲಿಟಿ ನಿಮ್ಗೆ ಇಷ್ಟ ಆಗದೇ ಇರ್ಬೋದು. ಸೊ ಬರ್ತಾ ಕ್ವಾಲಿಟಿ ಇಂಪ್ರೂವ್ ಮಾಡ್ತೀನಿ. ನೀವು ಫೀಡ್ಬ್ಯಾಕ್ ನನ್ನ ಕಮೆಂಟ್ ಮಾಡಿರಿ, ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ, ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಟೆಕ್ನಿಕಲ್ ಅನಲೈಸಿಸ್ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರು, ಆಪ್ಷನ್ ಟ್ರೇಡಿಂಗ್ ಮಾಡೋರು, ಚಾರ್ಟ್ ಅನಲೈಸಿಸ್ ಚಾರ್ಟ್ ಮೇಲೆ ಹೆಂಗೆ ಟ್ರೇಡ್ ಮಾಡಬೇಕು ಅದು ಡೈಲಿ ವೀಡಿಯೋ ಹಾಕ್ತಿರ್ತೀನಿ. ಅದು ಹಾಗೆ ಬರ್ತಿರ್ತದೆ ಕಂಟಿನ್ಯೂಸ್. ಇದು ಒಂದು ಎರಡು ಸಪ್ರೇಟ್ ಮಾಡ್ತೀನಿ, ಎರಡು ಮಿಕ್ಸ್ ಮಾಡಲ್ಲ. ಇದು ಸ್ಟಾಕ್ ರಿಲೇಟೆಡ್ ಅದು, ಇದು ಓವರ್ ಆಲ್ ಅದು ಜಸ್ಟ್ ಆಪ್ಷನ್ ಟ್ರೇಡಿಂಗ್ ಮಾಡೋರ್ಗೆ ಐತಿ. ಸೊ ಇದು ಒಂಥರ ನಾನು ನನ್ನ ಇದರಲ್ಲೇ ಅನಲೈಸಿಸ್ ಮಾಡೀನಿ. ಯಾವುದೇ ರೆಕಮೆಂಡೇಷನ್ ಅದು ಇದ್ರಾಗ ಸ್ಟಾಕ್ಸ್ ಕೊಡಲ್ಲ. ಸೊ ನೀವು ಯಾವುದೇ ಏನೇ ತೊಗೊಂಡ್ರು ನಿಮ್ಮ ರಿಸ್ಕ್ ಮೇಲೆ ತೊಗೋಬೇಕು. ಓಕೆ, ಥ್ಯಾಂಕ್ ಯು. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.